ಇದೊಂದಿದ್ರೆ ಸಾಕು, ನನ್ನ ಲೈಫಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀನಿ ಅನ್ನೋ ಅಂತ ವಿಷಯ ಯಾವುದು ನಿಮಗೆ? ನೆಮ್ಮದಿ. ನೆಮ್ಮದಿ ಅಂತಲೇ ಯಾಕೆ ಹೇಳ್ತೀನಿ? ದುಡ್ಡಿದ್ರು ನಮ್ಗೆ ಹೆಲ್ತ್ ಇರಲ್ಲ, ಹೆಲ್ತ್ ಇದ್ರು ದುಡ್ಡಿರಲ್ಲ. ಓದಾಗ್ಲೇ ನಮಗೆ ನೆಮ್ಮದಿ ಹಾಳಾಗಲ್ಲ. ಮಾಡಕ್ಕೆ ಅಥವಾ ಹೇಳಕ್ಕೆ ಆಗದೆ ಇರೋಂಥ ವಿಷಯನೇ ಇಲ್ಲ. ಪ್ರಯತ್ನ ಪಡಬೇಕು ಯಾರೇ ಆದರೂ. ನಾ ತುಂಬಾ ಚೆನ್ನಾಗಿದ್ದೀನಿ ಅಂತ ಅಂದ್ರೂ ಯಾವುದೋ ಒಂದು ಬಂದು ಸಿಗಾಕೊಂಡುತ್ತೆ, ಆಯ್ತಾ? ಅವಾಗ ಏನು ಮಾಡ್ತೀನಿ? ಎಂಜಾಯ್ ಮಾಡಿ, ದಟ್ಸ್ ಲೈಫ್. ಆಯ್ ಸರ್, ನಿಮ್ಮ ಹೆಸರು? ಶ್ರೇಯಸ್ ಅಂತ. ಶ್ರೇಯಸ್ ಅಂತ ಅಂದ್ಬಿಟ್ಟು. ಸರ್, ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಇದೊಂದಿದ್ರೆ ಸಾಕು, ನನ್ನ ಲೈಫಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀನಿ ಅನ್ನೋ ಅಂತ ವಿಷಯ ಯಾವುದು ನಿಮಗೆ? ನೆಮ್ಮದಿ. ನೆಮ್ಮದಿ. ನೆಮ್ಮದಿ ಅಂತಲೇ ಯಾಕೆ ಹೇಳ್ತೀನಿ? ನೆಮ್ಮದಿ ಇವಾಗ ದುಡ್ಡಿದ್ರು ನಮ್ಗೆ ಹೆಲ್ತ್ ಇರಲ್ಲ, ಹೆಲ್ತ್ ಇದ್ರು ದುಡ್ಡಿರಲ್ಲ. ಸಾಕಷ್ಟು ವಿಷಯಗಳಿರ್ತದೆ. ಒಂದು ನೆಮ್ಮದಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದ್ಬಿಟ್ರೆ ಸಾಕು, ತೃಪ್ತಿ. ಇಷ್ಟಿದ್ರೆ ಸಾಕಪ್ಪ ನನ್ನ ಜೀವನದಲ್ಲಿ. ಮೂರೊತ್ತು ನನಗೆ ಊಟ ಸಿಕ್ಕಿದ್ರೆ ಸಾಕು. ನೆಮ್ಮದಿ ಯಾವುದರಿಂದ ಸಿಗುತ್ತೆ ನಿಮಗೆ? ನೆಮ್ಮದಿ ನಾವು ಕೆಲಸ ಮಾಡೋದ್ರಿಂದ. ಕೆಲಸ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಇರುತ್ತೆ. ಎಲ್ಲೋ ವಿಶ್ರಾಂತಿ ಪಡೆದ್ರೂ ನೆಮ್ಮದಿ ಸಿಗುತ್ತೆ. ಎಲ್ಲೋ ಆಟ ಆಡೋಕೆ ಹೋಗಿ ಸ್ವಲ್ಪ ಬಾಡಿಗೆ ಫಿಟ್ ಇರುತ್ತೆ, ಅದು ನೆಮ್ಮದಿ ಸಿಗುತ್ತೆ. ತೀರಾ ಮಾಡೋಕೆ ಹೋಗ್ಬಾರ್ದು, ತೀರಾ ಕೆಲಸಕ್ಕೂ ಹೋಗ್ಬಾರ್ದು, ತೀರಾ ಆಟ ಆಡೋಕ್ಕೂ ಹೋಗ್ಬಾರ್ದು. ಯಾವುದ್ರಲ್ಲೂ ತೀರಾ ಅತಿ ಅಂತ ಯಾವುದ್ರಲ್ಲೂ ಇರಬಾರ್ದು. ಅತಿ ಹೋದಾಗಲೇ ನಮಗೆ ನೆಮ್ಮದಿ ಹಾಳಾಗೋದು. ಓಕೆ, ಅಕಸ್ಮಾತಾಗಿ ನಿಮಗೆ ನೀವು ಕುಗ್ಗೋಗಿದ್ದೀರಿ ಲೈಫಲ್ಲಿ, ಆಯಿತಾ, ನನಗೇನೂ ಇಲ್ಲಪ್ಪ, ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಟೈಮಲ್ಲಿ ನೀವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಆ ಟೈಮಲ್ಲಿ ನೀವೇನು ಮಾಡ್ತೀರಿ? ಸಾಕಷ್ಟು ನಾವು ಎಷ್ಟೇ ನೋಡಿದ್ರು ನಮಗಿಂತ ಹಿಂದೆ ಉಳಿದವರು ಅಥವಾ ಕುಗ್ಗಿರೋ ತುಂಬ ಜನ ಇರ್ತಾರೆ. ಒಂದು ರೌಂಡ್ ಬೆಂಗಳೂರು ಹಾಕೊಂಡು ಬಂದರೆ ಅಲ್ಲಿ ನಮಗೆ ನೆಮ್ಮದಿ ಸಿಗುತ್ತೆ. ನಮ್ಮಿಂದ ತುಂಬ ಜನ ಇದ್ದಾರೆ, ನಾವಿಂದ ಕಲ್ತ್ಕೊಳ್ಳೋದು ಹೆಚ್ಚಿದೆ. ಆದ್ದರಿಂದ ಒಂದು ರೌಂಡ್ ಬೆಂಗಳೂರು ಹೊಡೆದ್ರೆ ಸಾಕು. ಸರಿ, ಈಗ ನಿಮಗಿಂತ ತುಂಬ ಇದರಲ್ಲಿ ನೆಮ್ಮದಿನ ಕಳ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಆಯಿತಾ? ಈಗ ಸ್ಟೂಡೆಂಟ್ ಇರ್ಬೋದು, ಈಗ ಯಾರೋ ಕೆಲಸ ಸಿಗಲ್ಲ ಅವ್ರಿಗೆ, ಅವ್ರೇನಾದರೂ ಅಕಸ್ಮಾತಾಗಿ ನಾನು ಸತ್ತೋಗ್ತೀನಿ, ನಾನು ಇರೋಕ್ಕಾಗಲ್ಲ, ಸೂಸೈಡ್ ಮಾಡ್ಕೋತೀನಿ ಅನ್ನೋರು ಇರ್ತಾರೆ. ಅಂಥವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಆಗಲ್ಲ ಅಂತ ಹೇಳಕ್ಕೆ ಮಾಡೋಕ್ಕೆ ಅಥವಾ ಹೇಳೋಕ್ಕೆ ಆಗದೇ ಇರೋಂಥ ವಿಷಯನೇ ಇಲ್ಲ. ಪ್ರಯತ್ನ ಪಡಬೇಕು ಯಾರೇ ಆದರೂ. 5ನೇ ಸತಿ ಆಗದೆ ಆದರೆ 6ನೇ ಸತಿ ಆಗೇ ಆಗುತ್ತೆ. ಪ್ರಯತ್ನ ಪಟ್ಬಿಟ್ಟು ಯಾರೇ ಮುಂದುವರೆದ್ರೂ ಆಗೇ ಆಗುತ್ತೆ. ಏನು ಅದರಲ್ಲಿ ಯಾವುದು ಇದೇ ಇಲ್ಲ, ಇಂಪಾಸಿಬಲ್ ಅಂತ ಯಾವುದು ಇದೇ ಇಲ್ಲ ಜೀವನದಲ್ಲಿ. ನಾನು ತುಂಬ ಚೆನ್ನಾಗಿರ್ತೀನಿ, ಆಯಿತಾ, ನನಗೆ ಆ ಒಂದು ವಿಷಯ ಸಿಕ್ಬಿಟ್ಟಿದೆ, ಆಯಿತಾ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಅಂದ್ರೂ ಯಾವುದೋ ಒಂದು ಬಂದು ಸಿಗಾಕೊಂಡುತ್ತೆ, ಆಯಿತಾ? ಅವಾಗ ಏನು ಮಾಡ್ತೀನಿ? ಎಂಜಾಯ್ ಮಾಡಿ, ದಟ್ಸ್ ಲೈಫ್. ವೆರಿ ಗುಡ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.